ದೇಶದಲ್ಲಿ ಅತಿ ದೊಡ್ಡ ಹಗರಣ ನೈಸ್ ರೋಡ್ ಹಗರಣ. ಪ್ರಯಾಣಿಕರಲ್ಲಿ ಹಗಲು ದರೋಡೆಯನ್ನು ಮಾಡ್ತಾ ಇರತಕ್ಕಂಥದ್ದು. ಈಗಾಗಲೇ ಹೈಕೋರ್ಟ್ ಗೈಡ್ಲೈನ್ ಸಮೇತ ಬಂದಿದೆ, ಯಾವುದೇ ರೀತಿಯ ಶುಲ್ಕವನ್ನು ಪ್ರಯಾಣಿಕರಿಂದ ಪಡಿಬಾರ್ದು ಅಂತಕ್ಕಂಥದ್ದು. ಸೊ ಇದರೆಲ್ಲ ಒಂದು ಸಂಪೂರ್ಣವಾದ ವಿವರ ತಿಳ್ಕೊಳ್ಳೋಕ್ಕೋಸ್ಕರ ಬಿಜೆಪಿ ವಕ್ತಾರರಾಗಿರ್ತಕ್ಕಂಥ ರತನ್ ರಮೇಶ್ ಪೂಜಾರಿ ಅವರು ನಮ್ಮೊಂದಿಗಿದ್ದಾರೆ. ಸೊ ಅವ್ರ ಹತ್ರ ಕೇಳ್ತಾ ಸರ್, ಈಗಾಗಲೇ HD ಕುಮಾರಸ್ವಾಮಿ ಸಮೇತ ಹೇಳಿದ್ದಾರೆ ನೈಸ್ ಟೋಲನ್ನು ಕಟ್ಟಬೇಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ಹೋಗಿ ಕಟ್ಟಿಲ್ಲ ಅಂತ ಹೇಳಿದಾಗ ಅವ್ರ ಮುಂದೆ FIR ಆಗ್ತಾ ಇರ್ತಕ್ಕಂಥದ್ದು, ಹಾಗೆ ಅಲ್ಲಿನ ಸಿಬ್ಬಂದಿಗಳು ಅವರ ಗೂಂಡಾಗಿರಿಯನ್ನು ನೋಡಿಸ್ತಾ ಇರ್ತಕ್ಕಂಥದ್ದು. ಸರ್ ಇದ್ರ ಬಗ್ಗೆ ಏನಾದರೂ ಹೇಳೋದಾದರೆ? ಕುಮಾರಸ್ವಾಮಿ ಅವರು ಮಾಡಿರುವಂಥ ಒಂದು ಆರೋಪ ಏನಿದೆ ಅದು ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದೆ. ಆನಂತರ ಕೋರ್ಟ್ ಆರ್ಡರ್ ಜುಲೈ 2026ರಲ್ಲಿ ಕೋರ್ಟು ಕೂಡ ಒಂದು ಆರ್ಡರ್ ಮಾಡಿ ಇದರ ಬಗ್ಗೆ ಒಂದು ವಿಸ್ತೃತವಾದಂಥ ತನಿಖೆ ಆಗಬೇಕು ಅನ್ನುವಂಥದ್ದನ್ನು ಕೂಡ ಕೋರ್ಟೇ ಹೇಳಿದೆ. ಕೋರ್ಟ್ ಡೈರೆಕ್ಟ್ ಆನಂತರ ಕೋರ್ಟು ಸ್ಟೇಟ್ ಗೌರ್ಮೆಂಟಿಗೆ ಇದರ ಒಂದು ಏನು ನೈಸ್ ಸುತ್ತ ಏನೇನು ಇದೆ ಅದರ ಬಗ್ಗೆ ಒಂದು ಏನು ತನಿಖೆ ಮಾಡಿ ಆನಂತರ ಅಲ್ಲಿನ ಟೋಲ್ ಬಗ್ಗೆ ರಿವ್ಯಾಂಪ್ ಮಾಡಿ ಅನ್ನುವಂಥದ್ದು ಒಂದು ಡೈರೆಕ್ಷನನ್ನು ಕೂಡ ಕೋರ್ಟ್ ಕೊಟ್ಟಿದೆ. ಅಲ್ಲಿ ದೊಡ್ಡ ಮಟ್ಟದ ಒಂದು ಆರೋಪ ಏನಿರುವಂಥದ್ದು ಅಂತ ಹೇಳಿದರೆ, ರೈತರ ಜಾಗವನ್ನು ರೋಡ್ ಕನ್ಸ್ಟ್ರಕ್ಷನ್ನಿಗೋಸ್ಕರ ಏನು ತೆಗೆದುಕೊಂಡಿದ್ದಾರೆ ಅವರಿಗೆ ಸರಿಯಾದ ಪರಿಹಾರ ಕೊಟ್ಟಿಲ್ಲ. ಆನಂತರ ಅವರಿಗೆ ಮನೆ ಕಟ್ಟಿಕೊಡ್ತೀನಿ ಅಂತ ಹೇಳಿದ್ದಾರೆ, ಅದನ್ನು ಕೊಟ್ಟಿಲ್ಲ. ಆನಂತರ ಟೋಲ್ ಕಲೆಕ್ಷನು ಕೂಡ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಮಟ್ಟದಲ್ಲಿ ಬಳಸ್ತಾ ಇದ್ದಾರೆ. ಆನಂತರ ರೋಡ್ಗೋಸ್ಕರ ಏನು ಇದು ಜಾಗವನ್ನು ತೆಗೆದುಕೊಳ್ಳಲಾಗಿದೆ, ಅದರಲ್ಲಿ ಹೆಚ್ಚಿನ ಜಾಗವನ್ನು ಇದಕ್ಕೆ ರಿಯಲ್ ಎಸ್ಟೇಟ್ಗೋಸ್ಕರ ಬಳಸಲಾಗ್ತಿದೆ ಅನ್ನುವಂಥದ್ದು ದೊಡ್ಡ ಮಟ್ಟದ ಒಂದು ಆರೋಪ ನಡೀತಿದೆ. ಅದರಿಂದಾಗಿ ನಾನು ಕೂಡ ಏನು ಹೇಳುವಂಥದ್ದು ಅಂತ ಹೇಳಿದರೆ, ಇದ್ರ ಬಗ್ಗೆ ಒಂದು ವಿಸ್ತೃತವಾದಂಥ ತನಿಖೆ ಆಗಲಿ, ಆನಂತರ ಜನರಿಗೆ ಲಾಭ ಆಗುವಂಥ ಕೆಲಸ ಆಗಲಿ. ದೊಡ್ಡ ಇದು ಇವಾಗ ರಾಜ್ಯ ಸರ್ಕಾರದ ಕೂಡ ಅವರು ಸರಿಯಾಗಿ ರಿಯಾಕ್ಟ್ ಮಾಡಿಲ್ಲ. ರಾಜ್ಯ ಸರ್ಕಾರದವರು ಸತ್ಯಾಸತ್ಯತೆ ಏನಿದೆ ಅನ್ನುವಂಥದ್ದನ್ನು ರಾಜ್ಯ ಸರ್ಕಾರ ತನಿಖೆ ಮಾಡಿ ಕೋರ್ಟ್ ಡೈರೆಕ್ಷನ್ ಕೂಡ ಇದೆ. ಆನಂತರ ಕುಮಾರಸ್ವಾಮಿ ಅವರು ಕೂಡ ಅವರು ಹಿರಿಯರು, 2 ಬಾರಿ ಈ ರಾಜ್ಯದ ಚೀಫ್ ಮಿನಿಸ್ಟರ್ ಆದವರು, ಆನಂತರ ಇವಾಗ ಕೇಂದ್ರದ ಸಚಿವರಾಗಿರುವಂಥವ್ರು, ಅವರಿಗೂ ಕೂಡ ಒಂದಿಷ್ಟು ಮಾಹಿತಿ ಇರುತ್ತೆ. ಸುಮ್ಮನೆ ಬೇಕಾಬಿಟ್ಟು ಆರೋಪ ಮಾಡಲಿಕ್ಕಾಗಲ್ಲ. ಆದ್ದರಿಂದಾಗಿ ಅವರು ಮಾಡಿರುವಂಥ ಆರೋಪಗಳಿಗೂ ಕೂಡ ಸರಿಯಾದ ಉತ್ತರವನ್ನು ರಾಜ್ಯ ಸರ್ಕಾರ ಕೊಡುವಂಥ ಕೆಲಸ ಮಾಡಲಿ ಅನ್ನುವಂಥದ್ದು ನಮ್ಮ ಆಗ್ರಹ. ಸರ್ ಬೇಸಿಕಾಗಿ ನೋಡೋದಾದರೆ ಒಂದು ಟೋಲ್ ವಿಷಯಕ್ಕೆ ಸಂಬಂಧಪಟ್ಟಂತೆ, ಒಂದು ಟೋಲ್ ನಿರ್ಮಾಣ ಆಗ್ತಿದೆ ಅಂದರೆ ಸರ್ವಿಸ್ ರೋಡ್ ಇರಬೇಕಾಗ್ತದೆ, ಶೌಚಾಲಯಗಳಿರಬೇಕಾಗ್ತದೆ, ಮತ್ತು ಆಂಬುಲೆನ್ಸ್ ಎಲ್ಲ ಇರಬೇಕಾಗ್ತದೆ. ಆದರೆ ಇಲ್ಲಿ ಒಂದು ನೈಸ್ ವಿಚಾರಕ್ಕೆ ಬಂದಾಗ ಅಷ್ಟರ ಮಟ್ಟಿಗೆ ಆ ಒಂದು ಬೇಸಿಕ್ ಡೆವಲಪ್ಮೆಂಟ್ ಆಗಿಲ್ಲ ಸರ್. ಆದರೂ ಸಮೇತ ಬಹುತೇಕ ಒಂದು ದುಬಾರಿ ರೇಟ್ನಲ್ಲಿ ಒಂದು ಶುಲ್ಕವನ್ನು ಪ್ರಯಾಣಿಕರಲ್ಲಿ ಅವರು ಕಿತ್ಕೊತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಎಸ್, ಹೈಕೋರ್ಟ್ ಕೂಡ ಇದೇ ಮಾತನ್ನು ಹೇಳಿರುವಂಥದ್ದು. ಆನಂತರ ಕುಮಾರಸ್ವಾಮಿಯವರು ಕೂಡ ಇದೇ ಆರೋಪವನ್ನು ಮಾಡಿರುವಂಥದ್ದು. ಆನಂತರ ನಮ್ಮ BJPಯ ಬೇರೆ ಬೇರೆ ನಾಯಕರುಗಳು ಕೂಡ ಇದೇ ವಿಚಾರದಲ್ಲಿ ಆರೋಪವನ್ನು ಮಾಡಿದ್ದಾರೆ. ಇವಾಗ ಕೋರ್ಟು ರಾಜ್ಯ ಸರ್ಕಾರಕ್ಕೆ ಡೈರೆಕ್ಷನ್ ನೀಡಿರೋದ್ರಿಂದಾಗಿ ರಾಜ್ಯ ಸರ್ಕಾರ ಇದರ ಬಗ್ಗೆ ವಿಸ್ತೃತವಾದಂಥ ಒಂದು ತನಿಖೆಯನ್ನು ಮಾಡಿ ಏನು ಸತ್ಯಾಸತ್ಯತೆ ಇದೆ ಅನ್ನೋದನ್ನು ತಿಳಿದು ಆನಂತರ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಇದನ್ನು ಪರಿಹರಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು. ರಾಜ್ಯ ಸರ್ಕಾರದ ಒಂದು ಮೇಲೆ ದೊಡ್ಡ ಒಂದು ಇದಿದೆ, ಏನಂತ ಹೇಳೋದಿದ್ರೆ ಒಂದು ಜವಾಬ್ದಾರಿ ಇದೆ. ಅದನ್ನು ರಾಜ್ಯ ಸರ್ಕಾರ ಸರಿಯಾಗಿ ನಿಭಾಯಿಸಲಿ ಅನ್ನುವಂಥದ್ದು ನಮ್ಮ ಒಂದು ಆಗ್ರಹ. ಸರ್ ಇಷ್ಟೆಲ್ಲ ಬೆಳವಣಿಗೆಗಳಾದರೂ ಸಮೇತ ರಾಜ್ಯ ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ಬರ್ತಾ ಇಲ್ಲ ಸರ್. ಸೊ ಎಲ್ಲೋ ಒಂದು ಕಡೆ ನೋಡಿದ್ರೆ ಇವರೇನಾದರೂ ಶಾಮೀಲಾಗಿದ್ದಾರೆ ಅದರಲ್ಲಿ ಪ್ರಕರಣದಲ್ಲಿ ಅಂತ ಹೇಳೋದು? ನೋಡಿ, ರಾಜ್ಯ ಸರ್ಕಾರ ಯಾವತ್ತೂ ಕೂಡ ನೀವು 3-4 ವರ್ಷ ಆಗ್ತಾ ಬಂತು, ಇವಾಗ ಅವರು ಜಾಣ ನಿದ್ರೆಯಲ್ಲಿದ್ದಾರೆ. ನೀವು ಯಾವುದೇ ಕೇಳಿ ಅವರು ಉತ್ತರ ಕೊಡಲ್ಲ. ಆನಂತರ ಸುಮ್ಮನೆ ಬೇರೆ ಬೇರೆ ವಿಷಯ ಬಂದ ತಕ್ಷಣವೇ ಬೇರೆ ಬೇರೆ ವಿಷಯವನ್ನು ಈ RSS ವಿಷಯ ತಂದು ಅಥವಾ ಬೇರೆ ಬೇರೆ ವಿಷಯವನ್ನು ತಂದು ಮೇನ್ ವಿಷಯವನ್ನು ಡಿಫ್ಲೆಕ್ಟ್ ಮಾಡ್ತಾರೆ, ಆನಂತರ ಡೈವರ್ಟ್ ಮಾಡ್ತಾರೆ, ಸರಿಯಾದ ಉತ್ತರ ಕೊಡಲ್ಲ. ಆನಂತರ ಬೇರೆ ಯಾವುದೋ ಒಂದು RSS ವಿಚಾರನೋ ಬೇರೆ ಬೇರೆ ವಿಚಾರವನ್ನು ತಂದು ಅದರ ಬಗ್ಗೆ ಚರ್ಚೆ ಮಾಡ್ತಾ ಈ ವಿಷಯವನ್ನು ಮರೆತು ಹೋಗುವ ಮುನ್ನ ಇನ್ನೊಂದು ವಿಷಯ ಬಂದರೆ ಮತ್ತೊಂದು ವಿಷಯ ತಂದು ಡಿಫ್ಲೆಕ್ಟ್ ಮಾಡ್ತಾರೆ. ಅದರಿಂದಾಗಿ ಈ ಸರ್ಕಾರ ಯಾವತ್ತೂ ಕೂಡ ಜವಾಬ್ದಾರಿಯನ್ನು ತೋರಿಸ್ತಾ ಇಲ್ಲ. ಇನ್ನು ಇರೋದು 1.5 ವರ್ಷ. ಮೋಸ್ಟ್ಲಿ ಈ ರಾಜ್ಯದ ಜನ ಸಾಕಷ್ಟು ಬೇಸತ್ತು ಹೋಗಿದ್ದಾರೆ. ಇನ್ನು 1.5 ವರ್ಷ ಕಾಯಿರಿ, ಜವಾಬ್ದಾರಿಯುತವಾದಂಥ ಸರ್ಕಾರ ಬರುತ್ತೆ. ಜನರ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಕೊಡುವಂಥ ಕೆಲಸ ಆಗುತ್ತೆ ಕರ್ನಾಟಕದಲ್ಲಿ BJPಯ ಮೂಲಕ ಅಂತ ಹೇಳಲಿಕ್ಕೆ ಬಯಸ್ತೀನಿ. 1.5 ವರ್ಷ ಕಾಯಿರಿ, ಆ ಮುಂದಿನ 28ಕ್ಕೆ BJP ಸರ್ಕಾರ ರಚನೆ ಆಗುತ್ತೆ ಅಂತಕ್ಕಂಥದ್ದನ್ನ BJP ವಕ್ತಾರರಾಗಿರ್ತಕ್ಕಂಥ ರತನ್ ರಮೇಶ್ ಪೂಜಾರಿ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅನಿಲ್ ಎನ್, ಕರ್ನಾಟಕ ಟಿವಿ, ಬೆಂಗಳೂರು.